ಡೈಲಿ ಮಾಧ್ಯಮ ಫಾಲೋ ಮಾಡಿ ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸಾಕಷ್ಟು ವಿಚಾರಗಳು ನೀನು ಹೇಳಿದಿರಿ. ಬಟ್ ನನಗೆ ಒಂದು ಕುತೂಹಲ, ಈಗ ನಿಮ್ಮ ಸಿನಿಮಾಗಳಲ್ಲಿ ಈಗ ನೀವು ಉಪೇಂದ್ರ ಅಂದ ತಕ್ಷಣ ಡಿಫ್ರೆಂಟ್ ಅಂತ ಎಲ್ಲರೂ ಹೇಳ್ತಾರೆ. ಅದರ ಆಚೆಗೆ ಉಪೇಂದ್ರ ಅವರ ಆಲೋಚನೆಗಳು ವಿಭಿನ್ನವಾಗಿದೆ. ವ್ಯವಸ್ಥೆಯ ಬಗ್ಗೆ ನಿರಂತರವಾಗಿ ನಿಮಗೆ ಒಂದು ಆಕ್ರೋಶ, ಸಿಟ್ಟು ಇತ್ತು. ಅದನ್ನು ಸಿನಿಮಾಗಳಲ್ಲಿ ನೀವು ಹೇಳ್ತಾ ಬಂದ್ರಿ, ಜನರನ್ನು ಒಂದು ರೀತಿ ಎಜುಕೇಟ್ ಮಾಡಿದ್ದೀರಿ. ಅಭಿಮಾನಿ ಈ ವಿಚಾರ ಅಥವಾ ಈ ಚೌಕಟ್ಟನ್ನು ಹೊರತುಪಡಿಸಿ ಜನರು ನಿಮ್ಮ ಜೊತೆ ಏನು ಹೆಚ್ಚು ಮಾತಾಡಿದ್ದಾರೆ ಅಂತ? ಇಲ್ಲ, ಜಾಸ್ತಿ ಇದೇ ವಿಚಾರನೇ ಜಾಸ್ತಿ ಮಾತಾಡಿ. ಸಿನಿಮಾ ಬಿಡಿ, ಆ ಸಿನಿಮಾದ್ ಬೇರೆ ಅದು. ನನ್ನ ಫ್ಯಾನ್ಸ್ನು ಕೂಡ ನಾನು ಇಲ್ಲಿ ಇದು ಮಾಡ್ತಾ ಇಲ್ಲ. ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ಮಾಡ್ರಪ್ಪ, ಇದು ನನ್ನ ಫ್ಯಾನ್ಸು ಉಪೇಂದ್ರ ಅವ್ರು ಏನೋ ಹೇಳ್ತಿದ್ದಾರೆ ಸರಿ ಅಂತ ಹಂಗೂ ಬರಬೇಡಿ. ಓಕೆ, ಅದು ತಪ್ಪೇ. ಅದು ಉಪೇಂದ್ರ ಹೇಳ್ತಿದ್ದಾರೆ, ಅವ್ರು ಕರೆಕ್ಟ್ ಆಗೇ ಇರುತ್ತೆ, ಬುದ್ಧಿವಂತರು, ಅದು ಇದು ಬೇಡಪ್ಪ. ನೀವು ಇದನ್ನ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಮತ್ತೆ ನನ್ನೂ ಕೂಡ ಮುಖ ನೋಡಿ ನಂಬೇಡಿ. ಅಥವಾ ನಿಮ್ಮದೇ ಒಂದು ಪಾರ್ಟಿ ಇದೆ ನೋಡ್ಕೊಳ್ಳಿ, ನೀವೇ ನಡೆಸುವಂಥ ಪಾರ್ಟಿ ಇದೆ, ಒಂಚೂರು ಇನ್ವಾಲ್ವ್ ಆಗಿ ಈ ವಿಷಯಕ್ಕೆ ಓಟ್ ಹಾಕಿ, ಕಂಡೀಷನಲ್ಲಿ ಓಟ್ ಹಾಕಿ. ಇಲ್ಲ ದೊಡ್ಡವ್ರು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಚಾರ ಮಾಡೋರೇ ನಮಗೆ ಬೇಕು ಅಂದರೆ ದೊಡ್ಡವ್ರು ಬರ್ತಾರೆ. ನೆಕ್ಸ್ಟ್ ಹೆಂಗ್ ಸರ್ ಕೇಳೋದವ್ರನ್ನ ಅಂದರೆ ನನಗೆ ಅರ್ಥನೇ ಆಗಲ್ಲ, ಕೇಳೋಕ್ಕೂ ರೆಡಿ ಇಲ್ಲ ನೀವು. ಓಕೆ, ಸಿನಿಮಾಗೆ ಬರೋ ಮೊದಲು ನಿಮ್ಮ ಆಲೋಚನೆಗಳು ಈ ಥರದ ವಿಚಾರದಲ್ಲಿ ಹೇಗಿತ್ತು ಕಾಲೇಜ್ ದಿನ? ಅಲ್ಲ, ಏನು ನನಗದು ಕಾಡ್ತಾನೆ ಇತ್ತು. ಇಲ್ಲ, ಇದೇನೋ ಸರಿ ಹೋಗ್ಬೇಕು, ಏನೋ ಇದಾಗಬೇಕು, ಅದು ಏನು ಅಂತ ಗೊತ್ತಿಲ್ಲ. ಫಸ್ಟು ಏನೋ ಗೊತ್ತಿಲ್ಲದೆ ಒಂದು ಥಾಟ್ ಇತ್ತು. ಅದನ್ನ ಅನಲೈಸ್ ಮಾಡ್ತಾ ನಾನು ತುಂಬ ಇದ್ರ ಬಗ್ಗೆ ಮಾಡಿ, ನೀವು ಹೇಳ್ದಂಗೆ ಒಂದು ರಾಜಕೀಯ ಪಕ್ಷದೊಳಗೆ ಹೋಗಿ ಮಾಡೋಕ್ಕೆ ಸಾಧ್ಯನಾ, ಟ್ರೈ ಮಾಡ್ಬೋದಾ ಅಂತ. ಅಲ್ಲಿ ವ್ಯವಸ್ಥೆನೇ ಬೇರೆ ಇದೆ. ಅಲ್ಲಿ ನಾನೊಬ್ಬ ಸಪ್ರೇಟ್ ಆಗ್ಬಿಡ್ತೀನಿ, ನಾನು ಏನೇ ಹೇಳ್ಬೋದಲ್ಲಿ. ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅಂತ. ಅಲ್ಲೊಂದು ಸಿಸ್ಟಮೇ ಹಂಗಿರ್ಬೇಕಾರೆ ನಾನಲ್ಲಿ ಹೋಗಿ ಏನು ಮಾಡೋಕ್ಕಾಗುತ್ತೆ? ಒಂದು ಸಿಸ್ಟಮ್ ಇದೆ ಅಲ್ಲಿ. ಈಗ ನೀವೇ ನೋಡ್ದಂಗೆ ಇಷ್ಟು ಕೋಟಿ ಖರ್ಚಾಯಿತು, ಸಾವಿರಾರು ಕೋಟಿ ಖರ್ಚಾಯಿತು ಒಂದು ಎಲೆಕ್ಷನ್ಗೆ, ಒಂದೊಂದು ಪಾರ್ಟಿ ಫಂಡ್ ಇಷ್ಟಿದೆ ಅನ್ನೋ ಪರಿಸ್ಥಿತಿ ಬಂದಾಗ ಅಲ್ಲಿ ಹೋಗ್ಬಿಟ್ಟು ನಾನು ಇದನ್ನು ಮಾತಾಡಿದ್ರೆ ಯಾವ ಇದಿರುತ್ತೆ? ಇದನ್ನು ನಾನು ವೋಟರ್ಸ್ ಹತ್ರನೇ ಮಾತಾಡ್ಬೇಕು ನಾನು ಇದನ್ನು. ಆಮೇಲೆ ಬದಲಾವಣೆ ಬೇಕಿರೋದು ಅಲ್ಲಲ್ಲ, ಇಲ್ಲಿ ಬೇಕಾಗಿರೋದು ಬದಲಾವಣೆ. ಇವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಹಂಗೆ ಅವ್ರು ರಿಯಾಕ್ಟ್ ಮಾಡ್ತಾರೆ. ಯಥಾ ರಾಜ ತಥಾ ಪ್ರಜಾನಕ್ಕಿಂತ ಯಥಾ ಪ್ರಜಾ ತಥಾ ರಾಜ ಅನ್ನೋ ಥರ ಆಗಿದೆ ಇವಾಗ. ಯಾರೇ ಆಗಲಿ, ಮನೆಯವರು ಯಾರೋ ಒಬ್ಬರು ಏನೋ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಥವಾ ಹೊಸದು ಏನೋ ಮಾಡ್ತಿದ್ದಾರೆ ಅಂದಾಗ ಮೊದಲ ಕ್ರಿಟಿಕ್ಸ್ ಯಾರು ಅಂತಂದರೆ ಅದು ಮನೆಯಲ್ಲೇ ಇರ್ತಾರೆ ಅಂತ. ಫಸ್ಟ್ ಅಲ್ಲಿಂದ ಶುರುವಾಗುತ್ತೆ ಅಂತ. ಈಗ ಯಾರೋ ಒಬ್ಬ ತಂದೆನೋ, ತಾಯಿನೋ, ಹೆಂಡತಿ, ಅಕ್ಕ, ತಂಗಿ, ಅಣ್ಣ ತಮ್ಮ ಯಾರೋ ಒಬ್ಬರು. ಈಗ ಹೊರಗಡೆ ನಾವು ಒಂದು ದೃಷ್ಟಿಕೋನ ಏನು ನೋಡ್ತಾ ಇರ್ತೀವಿ, ಜನ ಈ ರೀತಿ ಹೇಳ್ತಿದ್ದಾರೆ ಅಂತ. ಫಸ್ಟ್ ಮನೆಯಲ್ಲಿ ಏನು ಹೇಳ್ತಾರೆ ಅನ್ನುವಂಥ ಒಂದು ವಿಚಾರ ಬರುತ್ತೆ. ಉಪೇಂದ್ರ ಅವರು ನಿರ್ದೇಶಕರಾಗಿ ಸಕ್ಸಸ್ ಆದರು, ನಟರಾಗಿ ತುಂಬ ದೊಡ್ಡ ಸಕ್ಸಸ್ ಆದರು. ಈ ಪ್ರಜಾಕೀಯ ಅಥವಾ ನಿಮ್ಮ ಈ ಥಾಟ್ಸ್ಗಳೇನಿದೆ, ನಿಮ್ಮ ತಂದೆ ತಾಯಿ ಈಗ ಇದನ್ನು ಗಮನಿಸಿದಾಗ ಫಸ್ಟ್ ಅವ್ರ ಒಪಿನಿಯನ್ ಏನು ಬರುತ್ತೆ ನಿಮಗೆ? ಇಲ್ಲ, ಇದನ್ನ ನಾನು ಫಸ್ಟ್ ಹೇಳ್ತಾ ಇದ್ದಂಗೆ, ಫಸ್ಟ್ ಏನು ಅನ್ಕೊಂಡ್ರೆಲ್ಲ ನಾನು ಪಕ್ಷ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದಾಗ ಒಂದು ಅಂತ ಅದೇ ರೆಗ್ಯುಲರ್ ಒಂದು ಪಾರ್ಟಿ ಅಂತ ತುಂಬಾ ಜನ ಬಂದ್ರು. ಏನೋ 100-200 ಜನ ಬೇರೆ ಬೇರೆ ಕಡೆಯಿಂದೆಲ್ಲ ಪ್ರೊಸೆಷನ್ ಮಾಡ್ಕೊಂಡ್ ಬಂದಿದ್ರು, ಎಲ್ಲ ಬ್ಯಾನರ್ಗಳು ಕಟ್ಕೊಂಡ್ ಬಂದಿದ್ರು. ಕೊನೆಗೆ ಇದು ಹೇಳ್ತಾ ಅವ್ರಿಗೆ ಇದೇನೋ ಬೇರೆ ಹೇಳ್ತಿದಾರೆ ಇವರು, ಇಲ್ಲಿ ಬ್ಯಾನರ್ಗೆ ಇದಿಲ್ಲ, ಇಲ್ಲಿ ಲೀಡರ್ಶಿಪ್ ಇಲ್ಲ ಅಂತಿದ್ದಾರೆ. ಏನೇ ನಾನು ಲೀಡರ್ ಅನ್ಕೊಂಡು 100 ಜನ ಕರ್ಕೊಂಬಂದಿದ್ದೀನಿ, ಇಲ್ಲಿ ನನ್ನ ಲೀಡರ್ಶಿಪ್ ಅನ್ನೋದೇ ಇಲ್ಲ ಇಲ್ಲಿ ಅಂತಿದ್ದಾರೆ ಅಂತ. ನಾನು ಹಂಗಲ್ಲ ಹೇಳಿದ್ದೆ. ಲೀಡರ್ಶಿಪ್ ಅಲ್ಲಪ್ಪ ಇಲ್ಲಿ ಬೇಕಾಗಿರೋದು, ಕೆಲಸಗಾರರು ಬೇಕಿಲ್ಲಿ. ಲೀಡರ್ಸ್ಗಳು ತುಂಬಾ ಜನ ನೋಡ್ಬಿಟ್ಟಿದೀವಿ ನಾವು. ಮತ್ತೆ ಬದಲಾವಣೆ ಏನು ಕೇಳಿದ್ರೆ ಇನ್ನೊಬ್ಬ ಲೀಡರ್ ತರ್ತೀರಾ ಅಷ್ಟೇ. ಯಾಕಂದ್ರೆ ನನ್ನ ರೋಡನ್ನು ನಾನು ರೆಡಿ ಮಾಡಿಸ್ಕೊಂಡೆ ಅನ್ಕೊಳ್ಳಿ, ಆ ರೋಡನ್ನು ನಾನು ನೀಟಾಗಿ ಇಟ್ಕೊಳ್ಳೋದು ನಂಗೆ ಗೊತ್ತಿರುತ್ತೆ. ಏನು ಹೇಳಿ, ಥಾಯ್ಲ್ಯಾಂಡಲ್ಲೆಲ್ಲ ಹೆಂಗೆ ಅಂದರೆ, ಯಾರೋ ನನ್ನ ಫ್ರೆಂಡ್ ಜೊತೆ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಹುಡುಗ ಏನೋ ಒಂದು ಎತ್ತಿಂಗ್ ಬಿಸಾಕ್ಬಿಟ್ಟು, ಅಲ್ಲಿ ಯಾರೋ ಒಂದು ವಯಸ್ಸಾದ ಹೆಂಗ್ಸು ಓಡ್ ಬಂದ್ಬಿಟ್ಲು. ನೋ ವೈ ಯು ಆರ್ ಥ್ರೋಯಿಂಗ್ ದಟ್, ಆ್ಯಕ್ಚುಲಿ ಪುಟ್ ಇಟ್ ಇನ್ ದ ಡಸ್ಟ್ಬಿನ್ ಅಂತ. ಆ ಅವೇರ್ನೆಸ್ಸು, ಸಿವಿಕ್ ಸೆನ್ಸು, ಅದು ಆವಾಗ ಅದ್ಭುತ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಿರೋದು. ಜನಗಳಲ್ಲೂ ಬೇಕಾ ಬದಲಾವಣೆ. ನನ್ನ ಪ್ರಶ್ನೆ ಒಂದು ಉತ್ತರ ಸಿಗಲಿಲ್ಲ. ಅಪ್ಪ ಅಮ್ಮ ಏನು ಹೇಳಿದ್ರು? ಫಸ್ಟ್ ರಿಯಾಕ್ಷನ್ ಏನಿತ್ತು? ಇಲ್ಲ ಪಾಪ, ಅವ್ರಿಗೇನೋ ನಾನು ಮಾಡ್ತೀನಿ, ಕರೆಕ್ಟ್, ನೀನು ಹೇಳ್ತಿರೋದು ಕರೆಕ್ಟು, ಅರ್ಥ ಆಗ್ಬೇಕು ಜನಕ್ಕೆ ಅಂತಾರೆ ಅಷ್ಟೇ. ನೀನು ಹೇಳ್ತಿರೋದು ಕರೆಕ್ಟೇ, ಒಟ್ಟು ಏನು ಬಾಯ್ ಬಿಡ್ತೀಯ ನೀನು, ಅದು ಅರ್ಥ ಮಾಡ್ಕೊಬೇಕು ಅದನ್ನ ಅಂತಾನೆ ಹೇಳ್ತಾರೆ. ಆಮೇಲೆ ನನ್ನ ಜೊತೆ ಒಂದಷ್ಟು ಜನ ಈ ಥರ ಬಂದವರು ಕೂಡ ಫಿಲ್ಟರ್ ಆಗ್ತಾ ಹೋದ್ರು. ಸೊ ಕೊನೆಗೆ ಬರೀ ಇವ್ರು ಮಾತ್ರ ಉಳ್ಕೊಂತಾರಲ್ಲ ನಿಜವಾಗ್ಲು. ಏನು ಹೇಳಿ, ಕೆಲವರು ಯಾವತ್ತು ಏನಾಗಿದೆ ನಮ್ಮ ಇದರಲ್ಲಿ ಅಂದರೆ, ಸಕ್ಸಸ್ನ ಫಾಲೋ ಮಾಡೋರು ತುಂಬ ಜಾಸ್ತಿ. ಏನು ಹೇಳಿ, ಸಕ್ಸಸ್ ಆಸ್ ಮೆನಿ ಫಾದರ್ಸ್, ಫೇಲ್ಯೂರ್ ಇಸ್ ಅನ್ ಆರ್ಫನ್ ಅಂತಾರಲ್ಲ, ಆ ಥರ. ಅದು ನನಗೆ ಅರ್ಥ ಆಗ್ತಿಲ್ಲ. ಆ ಥರ ಸಕ್ಸಸ್ಸು ಫಾಲೋಯರ್ಸ್ ಅಂದರೆ ಈಗಿರೋ ಸಿಸ್ಟಮ್ ಕರೆಕ್ಟ್ ಆಗಿದೆ. ನಿಮ್ಗೆ ಇನ್ನೊಂದು ಪಾರ್ಟಿ ಬೇಕಾ ಆ ಥರ? ಹೇಳಿ, ಇನ್ನೊಬ್ಬ ಮತ್ತೆ ಉಪೇಂದ್ರ ಸಕ್ಸಸ್ಫುಲ್ಲ ಫೇಲ್ಯೂರಾ? ಇದು ಸಕ್ಸಸ್ ಫೇಲ್ಯೂರ್ ನೋಡೋಕೆ ಇದೇನು ಸಿನಿಮಾನ, ಇದೊಂದು ಬಿಸ್ನೆಸ್ಸಾ? ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, CM ಆಗೋದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಗ್ಬಿಟ್ಟಿದೆ ನನ್ನ ಸ್ಟೇಟಲ್ಲೂ ಕೂಡ. ಹೌದು CM ಆಗ್ಬಿಟ್ಟ ಅಂದರೆ ಬಿಡ್ರಿ, ಅಚೀವ್ ಮಾಡ್ಬಿಟ್ಟ. ಅದಾದ್ಮೇಲೆ ಇರೋದು ಇದೆಯಲ್ಲ, ನಾನು ಹೇಳ್ತಿರೋದು ಅದು. ಆದ್ಮೇಲೆ ಏನು ಮಾಡ್ತಾರೆ?
ಏನೇನು ಬದುಕಲ್ಲಿ, ಜನಗಳ ಬದುಕಲ್ಲಿ ಏನೇನು ಬದಲಾವಣೆ ತರ್ತಾರೆ, ನನ್ನ ರೋಡ್ಗಳು ಏನು ಬದಲಾವಣೆ, ನನ್ನ ಏರಿಯಾ ಏನು ಬದಲಾವಣೆ ಆಗುತ್ತೆ, ನನ್ನ ವಿಲೇಜ್ಗಳು ಎಷ್ಟು ಅದ್ಭುತವಾಗಿ ಬದಲಾವಣೆ ಆಗುತ್ತೆ, ಇನೋವೇಟಿವ್ ಆಗಿ ಜನ ಎಷ್ಟು ಇನೋವೇಟಿವ್ ಆಗ್ತಾರೆ, ರಿಸರ್ಚ್ಗಳು ಎಷ್ಟಾಗುತ್ತೆ, ಎಷ್ಟೋ ವಿಷಯಗಳಿದಾವೆ ಇದರಲ್ಲಿ. ಬರೀ ಒಬ್ಬ ವ್ಯಕ್ತಿನ ಗೆಲ್ಲಿಸ್ಬಿಟ್ಟು ನಾವು ಅಂತ ಚಪ್ಪಾಳೆ ತಟ್ಟಿ. ಪ್ರಿಯಾಂಕಾ ಉಪೇಂದ್ರ ಅವರು ನಿಮಗೆ ದೊಡ್ಡ ಮಾರಲ್ ಸಪೋರ್ಟ್ ಥರ ನಿಂತವರು ಆರಂಭದಿಂದಲೇ ನಾವು ಅವ್ರು ಗಮನಿಸಿದ್ದೀವಿ. ನಿಮ್ಮಿಬ್ಬರು ಪೇರ್ ನೋಡುವಾಗಲೇ ನಮ್ಗೆಲ್ರಿಗೂ ಅನ್ಸದ ಎಷ್ಟು ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗು, ಯಾವುದೇ ವಿಚಾರ ಬಂದಾಗಲೂ ಅದ್ರ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ಲೋರು ಇದ್ದಾರಲ್ಲ. ಇಲ್ಲ ಆ ವಿಷಯದಲ್ಲಿ ತುಂಬಾ ಹ್ಮ್. ಅವ್ರಿಗೆ ಗೊತ್ತಿಲ್ದೇ ಇರೋ ಅದೊಂದು ಏನೋ ಒಂದು ಸೆನ್ಸ್ ಅಂತಾರಲ್ಲ, Okay. ಆಕ್ಚುಲಿ Okay. ಫಸ್ಟ್ ಡೇ ಒನ್ ಇದು ಹೇಳ್ತೇಳಿ ದಿಸ್ ಈಸ್ ದ ರೈಟ್ ಥಿಂಗ್ ಆಕ್ಚುಲಿ. ಹ್ಮ್. ಇದನ್ನ ಬಿಟ್ರೆ ನನಗೂ ಅನ್ನಿಸ್ತಾ ಇಲ್ಲ ಬೇರೆ. ಈಗ ಅವರಿಗೆ ಇಲ್ಲ ಈಗಲ್ಲ, ಅವಾಗಿಂದಾನು ಅದೇ ಹೇಳ್ತೀನಿ. ಆರಂಭದಿಂದ ಬಟ್ ಅವತ್ತು ಹೇಳ್ತೀರಿ ಟೇಕ್ಸ್ ಟೈಮ್, ಬಟ್ ಜನಕ್ಕೆ ಇದು ಬೇಕಾಗತ್ತೆ ಆಕ್ಚುಲಿ, ಬಂದೇ ಬರ್ಬೇಕು, ಇದಕ್ಕೆ ಬೇರೆ ದಾರಿ ಇಲ್ಲ ಅಂತ. ಓಕೆ. ಇವತ್ತಲ್ಲ ನಾಳೆ ಒಟ್ಟಿನಲ್ಲಿ ಇದೇ ಆಗ್ಬೇಕಾಗಿರೋ ಬದಲಾವಣೆ. ಅಂದ್ರೆ ಬದಲಾವಣೆ ಎಲ್ಲಾ ಕಡೆನೂ ಆಗಬೇಕು ಅಂತ. ಅಂಡ್ ಕೆಲವು ಸತಿ ಇದನ್ನು ಹೇಳ್ತಿರ್ತಾರೆ, ಇಲ್ಲ ಸ್ವಲ್ಪ ಏನೋ ಪ್ರಚಾರ ಬೇಕು. ಓಕೆ, ನಾನು ಪ್ರಚಾರ ಇದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ನಾನು ಎಷ್ಟು ಸಾಧ್ಯವೋ ಅಷ್ಟು ಪ್ರಚಾರ ಮಾಡ್ತೀನಿ, ಎಷ್ಟು ಸಾಧ್ಯವೋ ಅಷ್ಟು ಕಾಲೇಜ್ಗಳಿಗೆ ಹೋಗ್ತೀನಿ, ಇನ್ನೊಂದು ಕಡೆ ಹೋಗ್ತೀನಿ, ವಿಚಾರಗಳು ಹೇಳ್ತಾ ಹೋಗ್ತೀನಿ. ಎಂಡ್ ಆಫ್ ದಿ ಡೇ ಅದನ್ನು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಲ್ವಾ. ನಿಮಗೆ ನಿಜವಾದ ಬದಲಾವಣೆ ಬೇಕು ಅಂದ್ರೆ ನೀವು ತಗೊಂತೀರಾ. ನಿಮಗೆ ಬದಲಾವಣೆ ಏನು ಅಂತಾನೆ ಗೊತ್ತಿಲ್ಲದೆ ಇದ್ರೆ, ಬರೀ ಮೇಲ್ಗಡೆ ಮಾತ್ರ ಬದಲಾವಣೆ ಬೇಕು ಅಂದ್ರೆ ಇನ್ನೂ ಪಾರ್ಟಿಗಳು ಹುಟ್ಕೊಂತಾನೆ ಇರುತ್ತೆ. ಇನ್ನೊಂದು ಜನ ಬರ್ತಿರ್ತಾರೆ ಇದೇ ತರ. ಏನು ಹೇಳಿ, ಇನ್ನೊಂದು ದೊಡ್ಡ ವೇವ್ ಕ್ರಿಯೇಟ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ದುಡ್ಡಿದ್ರೆ ವೇವ್ ಕ್ರಿಯೇಟ್ ಮಾಡ್ಬಿಡ್ಬೋದು. ಏನು ಹೇಳಿ, ಹಂಗಂತ ವೇವ್ ಕ್ರಿಯೇಟ್ ಮಾಡಿರೋಲ್ಲ ದುಡ್ಡು ಇದು ಮಾಡಿದ್ರೆ ದುಡ್ಡು ಬೇಕೇ ಬೇಕು ಆ್ಯಕ್ಚುಲಿ ನಿಮಗೆ. ನನ್ನ ಪ್ರಕಾರ ದುಡ್ಡಿಲ್ಲದೆ ನೀವು ಏನೇ ಮಾಡಿದ್ರು ಕೂಡ ನಿಮ್ಗೆ ಆ ವೇವ್ ಕ್ರಿಯೇಟ್ ಮಾಡಕ್ ಆಗಲ್ಲ ಇವಾಗ. ಇವನ್ ನಿಮ್ಗೊಂದು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗೋದು ದುಡ್ಡು ಅನ್ನೋ ಥರ ಆಗೋಗ್ಬಿಟ್ಟಿದೆ ಇವಾಗ. ಇತ್ತೀಚಿನ ವಿಜಯ್ ಅವರ ಬೆಳವಣಿಗೆ ನೀವು ನೋಡಿದ್ರಿ, ಅದು ಯಾವ ರೀತಿ ಆಯ್ತು? ಇಲ್ಲ ಆ ಥರ ಬಿಡಿ, ಅದು ನನಗೆ ಗೊತ್ತಿಲ್ಲ. ತಮಿಳ್ನಾಡು ವಿಷಯ ನಾನಿಲ್ಲಿ ಕೂತ್ಕೊಂಡು ಹೇಳೋಕ್ಕಾಗಲ್ಲ. ಖಂಡಿತ ಅವರು ಏನೋ ಅದನ್ನ ಜನ ಹೇಳ್ಬೇಕು ಆ್ಯಕ್ಚುಲಿ, ಅವ್ರು ರಾಜಕೀಯ ಮಾಡಿದ್ರ ಪ್ರಜಾಕೀಯ ಮಾಡಿದ್ರ ಅಂತ. ನೆಕ್ಸ್ಟ್ ಇವಾಗ ಏನ್ ಮಾಡ್ತೀರ ಅನ್ನೋದು ಗೊತ್ತಿಲ್ಲ ನನಗೆ, ಏನೇನು ಪ್ಲಸ್ ದೊಡ್ಡ ಚಾಲೆಂಜಸ್ ಇದೆ. ಇಲ್ಲ ಖಂಡಿತ ಚಾಲೆಂಜಸ್ ಇದೆ, ಅದನ್ನ ನೋಡೋಣ. ಅದಕ್ಕೆ ನಾನು ಹೇಳಿದ್ದು, ನಾನು ಈಗಲೇ ಸಕ್ಸಸ್ಫುಲ್ ಅಂತ. ಎಸ್, ಒಂದು ಬದಲಾವಣೆ ಆಗಿದೆ. ನೆಕ್ಸ್ಟ್ ಏನೇನಾಗುತ್ತೆ ಅನ್ನೋದ್ರ ಮೇಲೆ ಅವ್ರ ಅಚೀವ್ಮೆಂಟ್ ಬಿಟ್ಟಿದೆ. ಏನು ಅಲ್ಲೇ ಎಷ್ಟು ತಮಿಳ್ನಾಡು ಜನ ಗೆಲ್ತಾರೆ, ಎಷ್ಟು ಸಕ್ಸಸ್ಫುಲ್ಲು ವಿಜಯ್ ಅವರು CM ಆಗಿ ಅವ್ರು ಏನೇನು ಬದಲಾವಣೆಗಳು ತರ್ತಾರೆ, ಎಷ್ಟು ಬದಲಾವಣೆಗಳಾಗುತ್ತೆ ಅನ್ನೋದು ನಾನು ಕಾಯ್ಕೊಂಡಿದ್ದೀನಿ. ನೋಡೋಣ ಏನೇನು ಬದಲಾವಣೆ ತರ್ತಾರೆ, ನೋಡೋಣ. ಓಕೆ. ನಮಗೆ ಅಂದರೆ ಎಲ್ಲ ಸ್ಟೇಟ್ಗಳಲ್ಲೂ ಆಲ್ ಓವರ್ ಇಂಡಿಯಾ ನಾವು ಗಮನಿಸಿದರೆ, ಆಯಾ ಸ್ಟೇಟ್ಗಳಲ್ಲಿ ಚಿತ್ರರಂಗದಲ್ಲಿ ಹೆಸರು ಮಾಡಿದವರು ರಾಜಕೀಯಕ್ಕೆ ಹೋಗೋದು, ಅಲ್ಲಿ ಒಂದಷ್ಟು ಏನೋ ಪ್ರಯತ್ನ ಮಾಡ್ತಾರೆ, ಕೆಲವರು ಸಕ್ಸಸ್ ಆಗಲ್ಲ ವಾಪಸ್ ಬರ್ತಾರೆ, ಕೆಲವರು ಸಕ್ಸಸ್ ಆಗಿ ಕಂಟಿನ್ಯೂ ಮಾಡಿದ್ದಿದೆ. ಅದು MGR ಕಾಲದಿಂದ ನಡ್ಕೊಂಬಂದಿದೆ. MGR, ಜಯಲಲಿತಾ, NTR ಅವರು. ನಮ್ಮ ಕರ್ನಾಟಕಕ್ಕೆ ಬಂದರೆ ಅಂಬರೀಷ್ ಅವರ ಆದಿಯಾಗಿ ಬಹಳಷ್ಟು ಜನ ರಾಜಕಾರಣದಲ್ಲಿ ಬಂದು ಹೋಗಿದ್ದಾರೆ, ಇದ್ದಾರೆ, ಈಗಲೂ ಕೂಡ ಕೆಲವರು ಸಕ್ರಿಯರಾಗಿದ್ದಾರೆ. ಚಿತ್ರರಂಗ ನಿಮ್ಮನ್ನು ಹೇಗೆ ನೋಡುತ್ತೆ ಅಂತ? ಯಾಕಂದರೆ ನೀವು ಏನೇ ಮಾಡ್ತಿದ್ದೀರಾ ಅಂದರೂ, ರಾಜಕೀಯನೋ ಅದು ಪ್ರಜಾಕೀಯನೋ ಏನೇ ಇರ್ಬೋದು, ಚಿತ್ರರಂಗಕ್ಕೆ ನೀವೊಬ್ಬ ನಟ, ಚಿತ್ರರಂಗ ನಿಮ್ಮನ್ನೊಬ್ಬ ನಿರ್ದೇಶಕ ಅಂತಲೇ ನೋಡುತ್ತೆ. ಈ ಥರದ ಥಾಟ್ ಪ್ರೋಸೆಸ್ಗಳ ಬಗ್ಗೆ ಚಿತ್ರರಂಗದವ್ರು ಏನಾದರೂ ನಿಮ್ಮ ಜೊತೆ ಚರ್ಚೆ ಮಾಡ್ತಾರಾ, ಅಥವಾ ಏನಾದರೂ ಆ ಥರದ ಹೆಲ್ದಿ ಡಿಸ್ಕಷನ್ಸ್ ಆಗಿದೆಯಾ? ಇಲ್ಲ, ನಾನು ಹೇಳ್ತಿರೋದು ಆ್ಯಕ್ಚುಲಿ ಅದು ಹಿಂಗೆ ಹೇಳಲಿ ನಾನು ನಿಮಗೆ, ಇದು ಮೇ ಬಿ ರಾಂಗ್ ಆರ್ ರೈಟ್, ಐ ಡೋಂಟ್ ನೋ. ನನಗನ್ಸೋದು ಇದು ಅನಿವಾರ್ಯತೆ ಇರೋರಿಗೆ ಮಾತ್ರ ಬೇಗ ಅರ್ಥ ಆಗುತ್ತೆ. ಇವ್ರು ಅಷ್ಟು ಮಾತ್ರ ಹೇಳಬಲ್ಲೆ. ಏನು ಹೇಳಿ, ಅನಿವಾರ್ಯತೆ ಇಲ್ಲದೆ ಇರೋರಿಗೆ ಚೆನ್ನಾಗಿದೆಯಲ್ಲ ನಮ್ಮ ಜೀವನ ಅನ್ಸುತ್ತೆ. ಯಾರಿಗೆ ಬೇಕೋ ಅವ್ರು ಪ್ರಯತ್ನ ಪಡಬೇಕು. ಇದನ್ನು ನನ್ನ ಜೀವನದಲ್ಲಿ ಉದ್ಯೋಗದ ಪ್ರಾಬ್ಲಮ್ ಇದೆ, ನನಗೆ ನನ್ನ ಮನೆ ನಡೆಸೋದು ಪ್ರಾಬ್ಲಮ್ ಆಗ್ತಾ ಇದೆ. ಏನು ಹೇಳಿ, ನನ್ನ ಮಕ್ಕಳ ಶಿಕ್ಷಣಕ್ಕೆ ದುಡ್ಡು ತುಂಬ ಖರ್ಚಾಗ್ತಿದೆ. ನನ್ನ ಮನೇಲಿ ಏನಾರ ಪ್ರಾಬ್ಲಮ್ ಆದರೆ ನನ್ನ ಆಸ್ಪತ್ರೆ ವ್ಯವಸ್ಥೆಗಳು ನಾನು ಅಂದ್ಕೊಂಡಿದ್ದ ಮಟ್ಟಿಗಿಲ್ಲ, ನನಗಲ್ಲಿ ದುಡ್ಡು ಖರ್ಚಾಗ್ತಾ ಇದೆ. ಏನು ಹೇಳಿ, ಇದೆಲ್ಲ ಬೇಕಾಗಿರೋರಿಗೆ ನಾನು ಹೇಳ್ತಾ ಇರೋದು. ನೀವು ಆರಾಮಾಗಿ ದುಡ್ಡು ಖರ್ಚು ಮಾಡಿ ಚೆನ್ನಾಗಿ ಜೀವನ ನಡೆಸ್ತಿರೋರಿಗೆ ಇದ್ರ ಬಗ್ಗೆ ಏನು ಅರ್ಥ ಆಗುತ್ತೆ? ಅವ್ರಿಗೆ ಬೇಕಾಗಿಲ್ಲ, ಬೇಕಾಗಿಲ್ಲ ಅವ್ರಿಗೆ ಅರ್ಥನೂ ಆಗಲ್ಲ. ಇದು ಅವ್ರಿಗೆ ಅರ್ಥವಾಗೋದು ಬೇಕೂ ಆಗಿಲ್ಲ. ಏನು ಹೇಳಿ. ನಿಮಗೆ ರಾಜಕಾರಣದಲ್ಲಿ ಯಾರು ಫ್ರೆಂಡ್ಸ್ ಇಲ್ವಾ? ಎಲ್ಲರೂ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇವ್ರಿಗೆ. ಅಲ್ಲಲ್ಲ, ಜನರಲ್ ಆಗಿ ನಾನು ಸುಮ್ಮನೆ ನನ್ನ ಕುತೂಹಲ. ಇಲ್ಲ, ನನಗೆ ಆ ಥರ ತುಂಬಾ ಜನ ನಾನು ಮಾತಾಡಿದ್ದೀನಿ, ಎಲ್ಲರೂ ಅವರು ಹೇಳ್ತಾರೆ. ಎಷ್ಟೋ ಜನ MP MLAಗಳ ಮಕ್ಕಳು ಈ ವಿಚಾರಕ್ಕೆ ಫ್ಯಾನ್ಸು, ನನಗೆ ಫ್ಯಾನ್ಸ್ ಅಲ್ಲದೆ ಇದ್ರು ಈ ವಿಚಾರಕ್ಕೆ ಫ್ಯಾನ್ಸ್ ಅವರು. ಓಕೆ. ಅವ್ರು ಹೇಳ್ತಾರೆ, ಸರ್ ಇದು ಬರ್ಬೇಕು ಸರ್, ನಾವು ರಾಜಕೀಯ ನೋಡಿದೀವಿ ಸರ್. ಇಲ್ಲ ಸರ್, ಪ್ರಜಾಕೀಯ ಬರ್ಬೇಕು ಸರ್. ಏನ್ರಿ ನಿಮ್ಮ ಫಾದರೇ ದೊಡ್ಡ ಪೊಸಿಷನ್ಲಿದ್ದಾರೆ, ರಾಜಕೀಯ ಸರ್ ಏನೆಲ್ಲ ಇರ್ಬೋದು, ನಾವೆಲ್ಲ ನೋಡಿದೀವಿ ಸರ್. ಇಲ್ಲ ಸರ್ ಇದು ಬರ್ಬೇಕು ಸರ್ ಅಂತಾರೆ. ಅದು ಆಶ್ಚರ್ಯ ಅನ್ಸುತ್ತೆ. ಅಲ್ಲಿದ್ದವ್ರಿಗೆ ಅದ್ರ ಬಗ್ಗೆ ಗೊತ್ತಾಗಿದೆ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ನನ್ನು ಮಾಡಿದ್ದಾರೆ.
ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು, ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.